ನಮಸ್ತೆ ಸರ್. ಮೊದಲ ವಿಡಿಯೋ ಇನ್ಕಂಪ್ಲೀಟ್ ಆಗಿತ್ತು, ಆದ್ದರಿಂದ ಅದರ ಪೂರ್ಣ ವಿಡಿಯೋವನ್ನು ತಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಇದರಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ, ಈಗ ನಾನೇ ಏನು ಸರ್ವಸ್ವವನ್ನು ತಿಳ್ಕೊಂಡಿದ್ದೀನಿ ಅಂತಲ್ಲ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ನೋ ಮ್ಯಾನ್ ಈಸ್ ಪರ್ಫೆಕ್ಟ್. ಎಲ್ಲವೂ ನ್ಯೂನ್ಯತೆ ಇದ್ದೇ ಇರುತ್ತೆ. ಆದರೆ ನನಗೆ ಕಂಡು ಬಂದಂತಹ ಕೆಲವು ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ. ಯಾಕೆಂತ ಹೇಳಿದರೆ, ಕನ್ನಡದಲ್ಲಿ ಉತ್ತಮವಾಗಿ ನೀವು ಕಾಮೆಂಟ್ರಿಯನ್ನು ಮಾಡ್ತಾಯಿದ್ದೀರಿ. ತೊದಲು ನುಡಿಗಳಿಲ್ಲ, ಒಳ್ಳೆಯ ಒಂದು ಜ್ಞಾನ ಇದೆ, ಕನ್ನಡದ ಬಗ್ಗೆ ಒಂದು ಫ್ಲೂಯೆಂಟಾಗಿ ನೀವು ಮಾತಾಡ್ತೀರಿ. ಆದರೆ ನನಗೆ ಆ ಪದಗಳನ್ನು ಕೇಳಿದಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಅದನ್ನು ತಾವು ಅನ್ಯಥಾ ಭಾವಿಸಬಾರ್ದು. ಇದನ್ನು ನಿಮ್ಮ ಒಬ್ಬ ಬ್ರದರ್ ಹೇಳಿದ್ದಾರೆ ಅಂಥೇಳಿ ಮುಂದಿನ ದಿನಗಳಲ್ಲಿ ಅದು ತಿದ್ದುಕೊಳ್ರಿ, ಭಾಳ ಒಳ್ಳೆಯದದು. ಈಗ ಉದಾಹರಣೆಗೆ ವೈಡ್ ಅಂತ, ಈಗೆಲ್ಲ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾಯಿದ್ದಾರಪ್ಪ ಅಂತ ಹೇಳಿದರೆ, ಅಗಲವಾದ ಎಸೆತ. ಕೆಲವರು ಯೂಟ್ಯೂಬ್ನಲ್ಲೂ ಕೂಡ ನಾನು ಗಮನಿಸಿದ್ದೀನಿ, ಅಗಲವಾದ ಎಸೆತ ಹೇಳೋಕ್ಕಾಗುತ್ತೇನ್ರಿ ವೈಡಿಗೆ. ಗುಡ್ ಬಾಲಿಗೆ ಸುಂದರತೆಯ ಚೆಂಡು ಅಂತ ಕೂಗ್ತಾರೆ, ಸುಂದರತೆಯ ಚೆಂಡು. ಅದ್ರ ಬದಲು ಗುಡ್ ಬಾಲ್ ಅಂಥೇಳಿ ಭಾಳ ಹಿತವಾಗಿ ಕಾಣಿಸುತ್ತೆ ರೀ ಅದು. ಅದೇ ರೀತಿ ಈಗ ಸ್ಕೋರ್ ಕಾರ್ಡ್ ಅಂತ ಇರುತ್ತಲ್ರಿ, ಅಂದರೆ ಸ್ಕೋರ್ ಬೋರ್ಡ್. ನೀವೇನು ಹೇಳ್ತೀರಿ? ಅಂಕಿ ಅಂಶ ಪಟ್ಟಿ. ಈಗ ಯಾರಾದರೂ ಕೇಳಿದರೆ ಎಷ್ಟು ಸ್ಕೋರ್ ಆಗಿದೆ ಅಂತ ಕೇಳ್ತೀವಿ ಹೊರತು ಅಂಕಪಟ್ಟಿ ಅದರ ವಿವರ ಹೇಳು ಅಂತ ಹೇಳಲ್ಲ. ಇದನ್ನು ತಿದ್ಕೊಳ್ರಿ, ಇದು ಅಂಕಪಟ್ಟಿ ಹೇಳಬೇಡ್ರಿ ದಯವಿಟ್ಟು, ತಪ್ಪದು. ಹಾಗೆಯೇ ಈಗ ಕನ್ನಡದಲ್ಲಿ ನಾವು ಇದನ್ನು ತರ್ಜುಮೆ ಮಾಡೋಕ್ಕೆ ಬರಲ್ಲ ಇಂಗ್ಲೀಷ್ನಿಂದ ಈ ಕನ್ನಡಕ್ಕೆ. ಈಗ ಉದಾಹರಣೆಗೆ ಕವರ್ ಡ್ರೈವ್ ಅಂತೀವಿ, ಈಗ ಅದನ್ನು ಕನ್ನಡದಲ್ಲಿ ಹೇಳಕ್ಕೆ ಬರುತ್ತಾ? ಹಾಫ್ ಡ್ರೈವ್ ಅಂತೀವಿ, ಆನ್ ಡ್ರೈವ್ ಅಂತ ಹೇಳ್ತೀವಿ, ಸ್ಕ್ವೇರ್ ಕಟ್ ಅಂತ ಹೇಳ್ತೀವಿ, ಹುಕ್ ಶಾಟ್ ಅಂತ ಹೇಳ್ತೀವಿ. ಇದಕ್ಕೇನಾರು ಕನ್ನಡದಲ್ಲಿ ಹೇಳೋಕ್ಕಾಗತ್ತಾ ಅದು? ಆಮೇಲೆ ಫ್ಲಿಕ್ ಶಾಟ್ ಅಂತ ಹೇಳ್ತೀವಿ, ಲಾಫ್ ಶಾಟ್ ಅಂತ ಹೇಳ್ತೀವಿ, ಸಿಲ್ಲಿ ಪಾಯಿಂಟ್ ಹೇಳ್ತೀವಿ, ಗಲಿ ಹೇಳ್ತೀವಿ, ಕವರ್ ಪಾಯಿಂಟ್ ಅಂತ ಹೇಳ್ತೀವಿ, ಥರ್ಡ್ ಮ್ಯಾನ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಏನಾದರೂ ಕನ್ನಡದಲ್ಲಿ ಹೇಳೋಕ್ಕೆ ಬರುತ್ತಾ? ಆದ್ದರಿಂದ ಇವನ್ನ ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳ್ತೀರಿ, ಆ ಫೀಲ್ಡಿಂಗ್ ಪೊಸಿಷನನ್ನು ನೀವು ಹೇಳ್ರಿ, ಉತ್ತಮ ಗುಣಮಟ್ಟದ ತಾವು ಕಾಮೆಂಟೇಟರ್ ಆಗ್ತೀರಿ. ಇದು ನಾನೇನಾದ್ರು ಇದನ್ನು ತಪ್ಪು ಹೇಳಿದರೆ ನೀವು ಬೇರೆಯವರನ್ನು ವಿಚಾರಿಸ್ಬೇಕು. ಇವನು ಹೇಳಿದ ತಕ್ಷಣ ಏನಪ್ಪ ಇವನು ನಮ್ಮ ಬಗ್ಗೆ ಹೀಗೆ ಕಾಮೆಂಟ್ ಮಾಡಿದ್ದಾನೆ ಅಂತ ಹೇಳಬಾರ್ದು. ದಯವಿಟ್ಟು ನೀವು ಕೆಲವು ತಜ್ಞರನ್ನು, ಈಗ ಇಂಗ್ಲೀಷ್ ಕ್ರಿಕೆಟ್ ಕಾಮೆಂಟ್ರಿನ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರಲ್ಲ, ಅವರಿಗೆ ನೀವು ಟ್ವೀಟ್ ಮಾಡಿರಿ. ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಈ ಒಂದು ಅಂತ ಹೇಳಿದರೆ ವಿಜ್ಞಾನ, ಅದರಲ್ಲಿ ನೀವು ಕೇಳ್ಕೊಬೋದಲ್ಲ. ನೋಡಿರಿ, ಇವನು ಹೇಳ್ತಾನೆ ಯಾವ ಸರಿ, ಇದು ಅವ್ನು ಸರಿನೋ ನಾವು ಸರಿನೋ ಅಂತ. ಈಗ ಸುಮಾರು ನಾನು 450ಕ್ಕಿಂತ ಹೆಚ್ಚಾಗಿ ಕನ್ನಡ ಕಾಮೆಂಟೇಟ್ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆದರೆ ಅವ್ರನ್ನ ಯಾವ ರೀತಿ ತಾವು ಸೆಲೆಕ್ಟ್ ಮಾಡ್ತೀರಿ? ಏನು ಮಾನದಂಡ ಏನಿದೆ? ಇದನ್ನು ಕೆಲವರು ಅರ್ಥ ಮಾಡ್ಕೋಬೇಕು. ಹಾಗೆ ನಾನು ಈ ಒಂದು ಕಾಮೆಂಟ್ರಿ ಬಗ್ಗೆ ಹೇಳ್ತಾ ಇದ್ದೆ. ಕಾಮೆಂಟೇಟರು ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ. ಆದರೆ ನನಗೆ ಅತಿ ಮುಖ್ಯವಾದಂಥ ಒಂದು ಹೆಸರು ಬರುತ್ತೆ. ತಾವು KPL ಅನ್ನು ಕೂಡ ಗಮನಿಸಿರ್ಬೋದು. ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಚಾರು ಶರ್ಮಾ ಅಂತ, ಎಂತಹ ಒಂದು ಸೊಗಸಾದ ವೀಕ್ಷಕ ವಿವರಣೆಕಾರರಿ. ಅವನ ಇಂಗ್ಲೀಷ್ ಕೇಳ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ. ಅಂಥ ಒಂದು ವಂಡರ್ಫುಲ್ ಒಂದು ಕಾಮೆಂಟ್ರಿ ಅದು. ಇದನ್ನು ಇಡೀ ದೇಶವೇ ಒಪ್ಪುತ್ತೆ. ಚಾರು ಶರ್ಮಾ ಅಂತ ಹಿಂದೆ ಮಾಡ್ತಾಯಿದ್ರೆ ಈ ಏನೇನು ರಾಜಕೀಯ ಅವೆಲ್ಲ ಸೇರ್ಕೊಂಡಿದ್ದಾವೋ ಏನೋ, ಇವು BCCI ಏನು ಮಾಡ್ತಾರೋ ಏನೋ. ನೋಡಿರಿ, ಒಳ್ಳೆಯ ಪ್ರತಿಭೆ ಉಳ್ಳಂಥ ಒಬ್ಬ ವ್ಯಕ್ತಿ ಅವನು, ಚಾರು ಶರ್ಮಾ. ಈಗಿದ್ದಾರೆ ಸುನಿಲ್ ಗವಾಸ್ಕರ್ ಇದ್ದಾರೆ, ಮಂಜ್ರೇಕರ್ ಇದ್ದಾರೆ. ನನಗೆ ಹಿಡಿಸಿದಂಥ ವ್ಯಕ್ತಿ ಅಂತ ಹೇಳಿದರೆ ರವಿಶಾಸ್ತ್ರಿ. ಅವನ ಒಂದು ಶೈಲಿ ಇದೆಯಲ್ಲ, ಎಲ್ಲರೂ ಅಲ್ಲ, ನೀವು ಯಾವರ ಒಬ್ಬ ಗವಾಸ್ಕರನ್ನ ನೀವು ಮೆಚ್ಚಬಹುದು. ಆದರೆ ಬೇರೆ ಆದರೆ ಅದ್ಭುತವಾಗಿ ಅವರು ಕಾಮೆಂಟ್ರಿ ಮಾಡ್ತಾರೆ. ಹರ್ಷ ಭೋಗ್ಲೆ ಈತ ಕ್ರಿಕೆಟ್ ಆಡಿಲ್ಲ, ಅವನು ಕಾಮೆಂಟ್ರಿ ಮಾಡ್ತಾನಲ್ಲ ಇಂಗ್ಲೀಷ್ನಲ್ಲಿ, ಎಂಥ ಒಳ್ಳೆಯ ಕಾಮೆಂಟೇಟರ್ ಆತ. ನಾನು ಎಲ್ಲದಕ್ಕಿಂತ ಮಿಗಿಲಾಗಿ ಆ ಚಾರು ಶರ್ಮನಿಗೆ ನಂಬರ್ 1 ಸ್ಥಾನವನ್ನು ಕೊಡ್ತೀನಿ. ಯಾಕೆ ಆತನ್ನು ಬಳಸ್ಕೊಳ್ತಾ ಇಲ್ಲ ನಮ್ಮ BCCIನವರು ಅಂತ. ಬೇರೆ ಯಾರ್ಯಾರಿಗೂ ಸೇರಿಸ್ಕೊಳ್ತಾರಲ್ಲ. ಚಾರು ಶರ್ಮಾ ಅತ್ಯುತ್ತಮ ಇಂಗ್ಲೀಷ್ ಕಾಮೆಂಟೇಟರ್. ಅವನು ಕರ್ನಾಟಕಕ್ಕೆ ಪರಿಚಯ. ಅವನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವ್ರಿಗೆ ಗೊತ್ತಿಲ್ಲ ಯಾರು ಅಂತ. ಹಾಗೆ
ಈ ಒಂದು ಕಾಮೆಂಟ್ರಿ ಇದೆಯಲ್ಲ, ಇದು ತುಂಬ ಸೊಗಸಾಗಿರುತ್ತೆ. ನಿಮಗೆ ಒಂದು ನಿದರ್ಶನವನ್ನು ಹೇಳಿ ನಾನು ಮುಗಿಸ್ತೀನಿ. 1976ರಲ್ಲಿ ವೆಸ್ಟ್ ಇಂಡೀಸ್ ಕ್ಲೈವ್ ಲಾಯ್ಡ್ ನಾಯಕತ್ವದಲ್ಲಿ ಬಂದಿತ್ತು ನಮ್ಮ ಭಾರತಕ್ಕೆ. ಈ ಒಂದು ಮದ್ರಾಸ್ ಟೆಸ್ಟ್ನಲ್ಲಿ ನಾನ್ ಸ್ಟ್ರೈಕರ್ ನಂಬರ್ 10ನಲ್ಲಿ ಇದ್ದಾನೆ. ಯಾರು? ನಮ್ಮ ಹೆಸರಾಂತ ಗೂಗ್ಲಿ ಬೌಲರ್ ಆದಂಥ BS ಚಂದ್ರಶೇಖರ್. ಈಗ ಸ್ಟ್ರೈಕರ್ ಎಣ್ಣೆಯಲ್ಲಿ GR ವಿಶ್ವನಾಥ್, ಅವನು 97. ಅದೇ ಒಂದು ಟೆಸ್ಟ್ನಲ್ಲಿ ಆತ ಔಟ್ ಅಂತ ಏನೋ ಕಾಮೆಂಟ್ರಿನಲ್ಲಿ ಬಂದುಬಿಡುತ್ತೆ. ಆ ಕಾಮೆಂಟ್ರಿ ಕೇಳಿದಂಥ ಒಬ್ಬ ವ್ಯಕ್ತಿ ಕೇಳ್ತಾನಲ್ಲ, ಅವನು ಹಾಗೆ ಮರಣ ಹೊಂದಿದ್ದಾನೆ ಅಂಥೇಳಿ ನಾವು ಪೇಪರ್ನಲ್ಲಿ ಗಮನಿಸಿದ್ವಿ. ಈ ಥರ ವಿವರಣೆಯನ್ನು ಕೊಡಬೇಕು ತಾವು. ಈಗ ಚೆಂಡು ಯಾವ ರೀತಿ ಹೋತು, ಈಗ ಇಂಗ್ಲೀಷ್ನವ್ರು ಹೇಳ್ತಾರಲ್ಲ, ಈಗ ನಮ್ಮ ಸುರೇಶ್ ಭಟ್ ಸರ್ ಅವರು ಇರ್ಬೋದು, ಅರವಿಂದ್ ಸರ್ ಇರ್ಬೋದು, ನಾನು ಸತೀಶ್ ಸಾಲಿಯಾನ ಇವರು ಮಾತ್ರ ನಾವು ನೋಡಿದ್ದೀನಿ, ಇನ್ನೂ ಸಾಕಷ್ಟು ಜನ ಇರ್ಬೋದು. ಅವ್ರು ಹೇಳ್ತಾರಲ್ಲ, ಚೆಂಡು ಎಲ್ಲಿಗೆ ಬಿತ್ತು, ಏನು ಶಾರ್ಟಾಗಿ ಬಿತ್ತೋ, ಲೆಂತ್ನಲ್ಲಿ ಬಿತ್ತೋ, ಅಥವಾ ಅದು ಫುಲ್ ಟಾಸ್ ಆತೋ, ಅಥವಾ ಅದು ಯಾರ್ಕರನೋ, ಲೋ ಫುಲ್ ಟಾಸೋ ಇವನ್ನ ನೀವು ಹೇಳ್ರಿ. ಚೆಂಡು ಯಾವ ಕಡೆ ಬಿತ್ತು, ಇವನೇನು ಮಾಡಬೇಕಾಗಿತ್ತು, ಅದನ್ನು ವಿವರಣೆನ ನೀಡಿ. ಈಗ ರನ್ ಹೊಡೆದ್ರೆ ಕೂಗೋದು ಮುಖ್ಯ ಅಲ್ಲ, ಅದು ಪ್ರೇಕ್ಷಕರೇ ಚಪ್ಪಾಳೆ ತಟ್ಟಿಬಿಡ್ತಾರೆ 4-6 ಹೋದರೆ. ಆದರೆ ಈ ರೀತಿ ಹಿಡಿದುಕೊಳ್ಳುವ ಒಂದು ಚಾಕಚಕ್ಯತೆ, ಒಂದು ಅಟ್ರ್ಯಾಕ್ಷನ್ ನಿಮ್ಮಲ್ಲಿ ಬೆಳೀಲಿ. ನೀವೆಲ್ಲ ಯುವಕರು. ಈಗ ನಾವು ವಯಸ್ಸಾದ್ರೆ, ನನಗೀಗ ಹೆಚ್ಚು ಕಡಿಮೆ 69 ವರ್ಷ. ನಾವು ನಿಮ್ಮ ಹಾಗೆ ನಿರರ್ಗಳ ಅಂತ ಹೇಳ್ತೀವಲ್ಲ, ಫ್ಲೂಯೆಂಟ್ನಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ, ಆದರೂ ಕೂಡ ನಾವು ಪ್ರಯತ್ನವನ್ನು ಪಡ್ತೀವಿ. ಆ ರೀತಿ ನೀವೆಲ್ಲ ಯುವಕರೇ, ಬಿಲೋ 25 ಇಯರ್ಸು, ನಿಮಗೆ ಪ್ರತಿಭೆ ಇದೆ. ಇದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಮುಂದೆ ಒಳ್ಳೆಯ ಒಬ್ಬ ವೀಕ್ಷಕ ವಿವರಣೆಕಾರರಾಗ್ತೀರಿ. ಯಾಕೆ ಅಂತ ಹೇಳಿದ್ರೆ 400 ಜನದಲ್ಲಿ ಯಾರು ಒಬ್ಬರು ಅಂತ ಹೇಳಕ್ಕೆ ಬರಲ್ಲ. ಈಗ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಅದೇ ರೀತಿ ಕನ್ನಡದಲ್ಲೂ ಒಬ್ಬರು ಬರಬೇಕು ಮುಂದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಪದಗಳನ್ನು ಬಿಟ್ಟುಬಿಡ್ರಿ. ನಾನು ಹೇಳಿಲ್ವಾ, ಇವನ್ನ ನಾವು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಫೀಲ್ಡಿಂಗ್ ಪೊಸಿಷನ್ ಕನ್ನಡದಲ್ಲಿ ಬರೋಲ್ಲ, 100% ಬರೋಲ್ಲ. ಇದು ಸತ್ಯ ಇದು. ಹಾಗಾಗಿ ಈ ಒಂದು ನನ್ನ ವಿಡಿಯೋದಲ್ಲಿ ಏನಾದರೂ ತಮಗೆ ಒಂದು ಮನಸ್ಸಿಗೆ ಘಾಸಿ ಉಂಟಾದರೆ ನೀವು ಅನ್ಯತಾ ಭಾವಿಸಬಾರ್ದು. ಅದನ್ನು ನೀವು ಸ್ಪೋರ್ಟಿವ್ ಸ್ಪಿರಿಟ್ ಅಂತ ನೀವು ಹೇಳ್ತಿರಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾಟ್ ಟು ವಿನ್ ಬಟ್ ಟು ಪಾರ್ಟಿಸಿಪೇಟ್ ಅಂತೀವಲ್ಲ, ಆ ದಿಸೆಯಲ್ಲಿ ನೀವು ಹೋಗ್ರಿ. ಈ ಒಂದು ಪದಗಳನ್ನು ಹಾಕ್ರಿ, ಉತ್ತಮ ಕಾಮೆಂಟ್ರಿ ಆಗುತ್ತೆ ರೀ ಅದು ಕೇಳೋಕ್ಕೆ. ಇದು ಈ ಥರ ಹೇಳ್ಕೊಂಡು ಹೋದರೆ ಸಾಕಷ್ಟು ಆಗುತ್ತೆ. ಹಾಗಾಗಿ ನಾನು ನನ್ನ ಈ ಏನು ಒಂದು ಅನಿಸಿಕೆ ಇದೆ, ಅಭಿಪ್ರಾಯ ಇದೆ, ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿದ್ದೀನಿ. ಇದನ್ನೇನಾದರೂ ನೀವು ಬೇರೆಯವರಿಗೆ ಕೇಳ್ಕೊಳ್ರಿ. ಏಕ್ದಮ್ ನೀವು ನಾನು ಹೇಳಿದೆ ಸರಿ ತಪ್ಪು ಅಂತ ಬರಬೇಡ್ರಿ. ಯಾಕೆ ಅಂತ ಹೇಳಿದರೆ, ಈ ನಮ್ಮ ರಾಜ್ಯ ಕ್ರಿಕೆಟ್ ಸಂಸ್ಥೆ ಏನು ನಮ್ಮ ರಾಜ್ಯ ಇದೆಯಲ್ಲ, ಅದರಲ್ಲಿ ಶ್ರೀನಿವಾಸ್ ಮೂರ್ತಿ ಅಂತಲೂ ಏನೋ ಅನಿಸುತ್ತೆ, ಅವರು ಉತ್ತಮವಾಗಿ ಕಾಮೆಂಟನ್ನು ಮಾಡ್ತಾರೆ. ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ, ನಾನು ಒಂದು 2-3 ನೋಡಿದ್ದೀನಿ, ಗಮನಿಸಿದ್ದೀನಿ. ಹಾಗಾಗಿ ಏನಾದರೂ ತಪ್ಪಿದರೆ ದಯವಿಟ್ಟು ಅನ್ಯತಾ ಭಾವಿಸಬಾರದು ಅಂಥೇಳಿ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.